ಭಾರತೀಯ ಜನತಾ ಪಾರ್ಟಿಯ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಆಫೀಸನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬಹಳ ಸಂತೋಷವಾಗಿದೆ. ಈ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರು ಮತ್ತು ಮಾಜಿ ಶಾಸಕರು, ಸಂಸದರು, ಎಲ್ಲ ಗಣ್ಯಮಾನ್ಯ ಸಜ್ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ಸಂತೋಷ. ಈಗಾಗಲೇ ಬಲ ಅವರಿವರು ಏನಿದೆ ಒಗ್ಗಟ್ಟೆ ಬಲದಿಂದ ನೀವೆಲ್ಲರೂ ಕೈ ಜೋಡಿಸಿದ್ರೆ ಮುಂದಿನ ಉತ್ತಮ ಫಸಲು ಬರಲಿಕ್ಕೆ ಸಾಧ್ಯತೆ. ಈ ಭತ್ತ ಮುಂದೆ ಉತ್ತಮವಾಗಿರ್ತಕ್ಕಂಥ ಬೆಳೆ ಬಂದು ಈ ಪಕ್ಷಕ್ಕೂ ಜಯವಾಗಲಿ ಅಂತ ಅನಿಸಿ ಎಲ್ಲ ಮುಗಿಯುತ್ತೇನೆ. ನಾನು ಎಲ್ಲರಿಗಾಗಿ, ಎಲ್ಲರೂ ನನಗಾಗಿ, ನಾನು ಯಾವುದೇ ಚಿಹ್ನಕ್ಕಾಗಿ ಅಲ್ಲ, ನಾನು ನಿಮ್ಮೆಲ್ಲರ ಒಂದು ಪ್ರೀತಿಯಾಗಿರ್ತಕ್ಕಂಥ ವ್ಯಕ್ತಿಯ ತಿಳಿಯುತ್ತೆ ನಾವು ಮಾಡಿದಂಥ ಪಕ್ಷನ ಉಳಿಸಿ ಈವರೆಗೆ ತಂದಿರ್ತಕ್ಕಂಥ ಮಾಜಿ ಶಾಸಕರಿಗೂ ಮತ್ತು ಹಾಲಿ ಶಾಸಕರಿಗೂ ಇವರಿಗೂ ಎಲ್ಲರಿಗೂ ಕೃತಜ್ಞತೆ ಅರ್ಪಿಸ್ತಿದೆ. ದಯವಿಟ್ಟು ನಮಗೆ ಪಕ್ಷದ ಸ್ಥಳ ಕೊಡಬೇಕು, ಪಕ್ಷಕ್ಕಾಗಿ ಕಟ್ಟಬೇಕು, ಸ್ವಂತ ಬಿಲ್ಡಿಂಗ್ ಇರ್ಬೇಕಂತ ನಮ್ಮ ಆಸೆ ಇದೆ. ಸ್ವಂತ ಬಿಲ್ಡಿಂಗ್ ಇದ್ದಾಗ ಮುಂದಿನ ಸಲ ನೀವು ಸೆಲೆಬ್ರೇಷನ್ ಮಾಡಿದ್ರೆ ಭಾಳ ಸಂತೋಷ ಆಗ್ತೈತೆ ನಮಗೆ. ನೀವು ಪಕ್ಷದ ಸತತವಾಗಿ ಉಳಿಸ್ಬೇಕಂತ ನಾವು ಭಾಳ ಹಿಂದೂ ಮತದಿಂದ ಬೇಡ್ಕೊಳ್ತೀವಿ. ದಯವಿಟ್ಟು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸೌಲಭ್ಯಗಳನ್ನು ಮಾಡಿಕೊಡ್ರಿ. ದಯವಿಟ್ಟು ನೀವಿಬ್ಬರು ರಾಮ ಲಕ್ಷ್ಮಣರಾಗಿ ಕೆಲಸ ಮಾಡಿದಂತ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈ ಒಂದು ನೂತನ ಕಟ್ಟಡದ ಉದ್ಘಾಟನೆಯ ಸಾನ್ನಿಧ್ಯವನ್ನು ವಹಿಸಿ ನಿರ್ಗಮಿಸಿರ್ತಕ್ಕಂಥ ನಾಗಭೂಷಣ ಶಿವಾಚಾರ್ಯರ ಪಾದಾರಗಳಿಗೆ ಪರಮಟ್ಟು, ಹಾಗೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ನೆರವೇರಿಸಿಕೊಂಡಿರ್ತಕ್ಕಂಥ ಪಕ್ಷದ ಹಿರಿಯ ಮುಖಂಡರು, ನಮ್ಮೆಲ್ಲರ ಆತ್ಮೀಯರು, ನನ್ನ ಗೆಳೆಯರು ಆಗಿರ್ತಕ್ಕಂಥ ಎಲ್ಲೂರು ಸತ್ಯನಾರಾಯಣ ಶೆಟ್ಟಿ ಅವರೇ ಮತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರು, ಮಾಜಿ ಶಾಸಕರಾಗಿರ್ತಕ್ಕಂಥ ಅರಣ್ಯ ಮುರಳಿ ಅವರೇ, ಹಾಗೆ ಈ ಪಕ್ಷದ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರು ಅವರೇ, ಹಾಗೆ ಡಿ.ಕೆ. ಆಗೋಲಿ ಅವರೇ ಮತ್ತು ಮಾಜಿ ಕಾಣಾಧ್ಯಕ್ಷರಾಗಿರ್ತಕ್ಕಂಥ ಹಿರೇಗೌಡರೇ ಮತ್ತು ಪುಟ್ಟೇಶ್ವರ ಸ್ವಾಮಿ ಅವರೇ ಮತ್ತು ಸಿಂಗಾಳಿ ವಿರೂಪಾಕ್ಷಪ್ಪನವರೇ ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಪಕ್ಷದ ಎಲ್ಲ ಹಿರಿಯ ಬಂಧುಗಳೇ ಮತ್ತು ಮಾತೆಯರೇ, ಯುವ ಮಿತ್ರರೇ, ಪತ್ರಿಕಾ ಬಳಗರು, ಭಾರತೀಯ ಜನತಾ ಪಕ್ಷ ಅಂದ್ಕೂಡಲೇ ನಮ್ಮಲ್ಲಿ ಬರ್ತಕ್ಕಂಥದ್ದು ಏನು ಅಂದ್ರೆ ನೆನಬೇಕಾಗಿರ್ತಕ್ಕಂಥದ್ದು ಸಂಘಟನೆಯ ದೃಷ್ಟಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಈ ಹಿಂದೆ ಜನಸಂಘವಾಗಿ ಇವತ್ತಿನ ದಿನ ಭಾರತೀಯ ಜನತಾ ಪಕ್ಷವಾಗಿ ಇವತ್ತು ದೇಶದಲ್ಲಿ ಅಧಿಕಾರವನ್ನು ಕೇಂದ್ರದಲ್ಲಿ ಪಡೆಯುವ ಮೂಲಕ ಇವತ್ತು ಹಿಂದೆ ಹೇಳಿರ್ತಕ್ಕಂಥ ಒಂದು ವಿಚಾರವನ್ನು ನಾವು ನೋಡಬೇಕಾಗಿದೆ. ವಾಜಪೇಯಿ ಅವರು ಒಂದು ಸಂದರ್ಭದಲ್ಲಿ ಒಂದೇ ಒಂದು ಮತದಿಂದ ಸೋತದ್ದನ್ನು ನಾವು ಇವತ್ತು ನೆನೆಯಬೇಕಾಗುತ್ತೆ. ಅವತ್ತಿನ ಸಾಕಷ್ಟು ಹಾನಿಗಳಿದ್ದು ಅವರು ಅಧಿಕಾರವನ್ನು ಉಳಿಸ್ಕೋಬೇಕಾಗಿತ್ತು, ಅಧಿಕಾರವನ್ನು ಪಡಿಬೇಕಾಗಿತ್ತಂದ್ರೆ, ಆದ್ರೆ ಅಂತ ಒಂದು ಕೆಟ್ಟ ನೀಚ ಪ್ರವೃತ್ತಿಗೆ ಅವತ್ತು ಹೋಗದೇನೆ ನಾವುಗಳು ಇವತ್ತು ಈ ಪಕ್ಷದ ಸಿದ್ಧಾಂತಗಳನ್ನ, ತತ್ವಗಳನ್ನ, ಆಚರಣೆಗಳನ್ನ ಜಾತು ತಪ್ಪದೆ ನಾವು ಪಾಲಿಸಿಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಚುನಾವಣೆಗಳು ಬರ್ತವೆ, ಚುನಾವಣೆಗಳು ಹೋಗ್ತವೆ, ಆದ್ರೆ ಪಕ್ಷ ಮಾತ್ರ ನಿರಂತರವಾಗಿ ಸಂಘಟನೆಯ ದೃಷ್ಟಿಯಿಂದ ಉಳಿಬೇಕಾಗುತ್ತೆ. ಇವತ್ತಿನ ಯಾರೇ ರಾಜಕಾರಣಗಳು ಬರಬಹುದು, ನಾಯಕತ್ವವನ್ನು ಹೊರಬರುವುದು, ಆದ್ರೆ ಪಡೆದಂತ ನಾಯಕತ್ವ ಉಳಿಯುತ್ತೋ ಬೀಳುತ್ತೋ ಬೇರೆ, ಆದ್ರೆ ಪಕ್ಷದ ಕಾರ್ಯಕರ್ತರು ಮಾತ್ರ ಶಾಶ್ವತ ನಮ್ಮ ಮಾತನ್ನ ಹೇಳಬೇಕಾಗುತ್ತೆ. ನಮ್ಮ ನವೀನ್ ಗೋಗಣ್ಣನವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಟ್ಟು ಪ್ರಸಾದ್ ಅವರು ಅವರಿಗೆ ಪಕ್ಷದ ಶಾಲನ್ನು ಹೊಲಿಸುವ ಮೂಲಕ ಸ್ವಾಗತಿಸಲಾಗಿದೆ. ಒಂದು ವೇಳೆ ಈಗಾಗಲೇ ಇವತ್ತು ಪ್ರದರ್ಶನ ಮಾಡ್ತಾ ಇದೆ ಅಂದ್ರೆ ಕೊಪ್ಪಳದ ನಗರದಲ್ಲಿ ಒಂದು ಉತ್ತಮವಾದ ಸುಸಜ್ಜಿತವಾದ ಕಟ್ಟಡವನ್ನು ಹೊಂದಬೇಕಾಗಿತ್ತು. ಅಂದ್ರೆ ಪಕ್ಷ ಮತ್ತು ಇದರಲ್ಲಿ ಕಾರ್ಯಕರ್ತರ ಅಂದ್ರೆ ಮುಖಂಡರ ಎಲ್ಲ ಒಂದು ಸಹಕಾರದಿಂದ
ಸಂದರ್ಭದಲ್ಲಿ ಇವತ್ತು ಆ ಒಂದು ಬೃಹತ್ತಾದ ಒಂದು ಭಾರತೀಯ ಜನತಾ ಪಕ್ಷದ ಕಟ್ಟಡ ನಿರ್ಮಾಣ ಆಗಿದೆ. ಅದೇ ರೀತಿ ಇವತ್ತ ಸಂಕಲ್ಪ ಇದೆ. ಭಾರತೀಯ ಜನತಾ ಪಕ್ಷ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ತನ್ನ ಸ್ವಂತ ಕಟ್ಟಡವನ್ನು ಹೊಂದಬೇಕು ಅಂತಕ್ಕಂಥ ವಿಚಾರ ಇದೆ. ಈ ಸಂದರ್ಭದಲ್ಲಿ ನಾವು ಕೇಳೋದಿಷ್ಟೇ, ಭಾರತೀಯ ಜನತಾ ಪಕ್ಷ ಏನು ಬೇಕಾಗಿದೆ. ಅದಕ್ಕಾಗಿ ಇವತ್ತ ನಾನು ಎಲ್ಲ ನಮ್ಮ ಮುಖಂಡರಲ್ಲಿ ಅಥವಾ ನಮ್ಮ ಜನಾರ್ದನ್ ರೆಡ್ಡಿ ಅವರಲ್ಲಿ ಕೇಳೋದಿಷ್ಟೇ, ಒಂದು ಉತ್ತಮವಾದ ಸ್ಥಳವನ್ನ ಆಯ್ಕೆ ಮಾಡಿಕೊಟ್ಟಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅದಕ್ಕೆ ಕಟ್ಟಡದ ಅನುದಾನವನ್ನು ನೀಡುವ ಮೂಲಕ ಮತ್ತು ಅದಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯರ ಸಹಕಾರದಿಂದ ಏನು ಹಣವನ್ನು ಕೊಟ್ಟು ಸಂಗ್ರಹಿಸಿ ಒಂದು ಉತ್ತಮವಾದ ಸುಸಜ್ಜಿತವಾದ ಕಟ್ಟಡವನ್ನ ಹೊಂದತಕ್ಕಂಥದ್ದು ಕೂಡ ಅದು ನಮ್ಮ ಸಂಕಲ್ಪ ಆಗಬೇಕು ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಒಟ್ಟಾರೆ ಭಾರತೀಯ ಜನತಾ ಪಕ್ಷ ಇವತ್ತ ಏನು ಒಂದು ಉತ್ತಮವಾದ ಸುಸಜ್ಜಿತವಾದ ಒಂದು ಬಾಡಿಗೆ ನಿವಾಸ ಇರಬಹುದು, ಆದರೆ ನನ್ನದೇ ಆದ ಸ್ವಂತ ಕಟ್ಟಡವನ್ನು ಹೊಂದಬೇಕು ಅಂತಕ್ಕಂಥ ಭಾರತೀಯ ಜನತಾ ಪಕ್ಷದ ಸಂಕಲ್ಪ ಈಡೇರಿಸಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ನಮ್ಮ ಮಾತುಗಳು ಹಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ಇವತ್ತು ನಮ್ಮ ನೂತನ ಕಾರ್ಯಾಲಯ ಉದ್ಘಾಟನಾ ಸಮಾರಂಭದ ಕೋವಿಡ್ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ದಯಮಾಡಿದಂತ ಪೂಜ್ಯ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಜನಪ್ರಿಯ ಶಾಸಕರಾದಂತ ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರು, ಮಾಜಿ ಸಂಸತ್ ಸಚಿವರು ಆತ್ಮೀಯರಾದಂತ ಮಾನ್ಯ ಶ್ರೀರಾಮುಲು ಅವರೇ, ಜೊತೆಗೆ ಇನ್ನೊಂದು ಬಹಳ ಸಂತೋಷ ಅಂದ್ರ ಇವತ್ತು ನಮ್ಮ ಹಳೆಯ ಪಕ್ಷವನ್ನು ಬೆಳೆಸಿದಂತ ಹಳೆಯ ಕಾರ್ಯಕರ್ತರಿಗೆ ಪಕ್ಷವನ್ನು ಒಂದು ನಿಟ್ಟಿನಲ್ಲಿ ತರಲಿಕ್ಕೆ ಕಾರಣೀಕರ್ತರಾದಂತ ಅನೇಕ ಜನರನ್ನು ನಿಲ್ಲಿಸೋ ಜೊತೆಗೆ ಮುಖ್ಯವಾಗಿ ಇವತ್ತು ಉದ್ಘಾಟನೆ ಮಾಡಿದಂತ ನಮ್ಮ ಇನ್ನೂರು ನಾರಾಯಣ ಶೆಟ್ಟಿ ಅವರೇ ಮತ್ತು ಸತ್ಯನಾರಾಯಣ ಶೆಟ್ಟಿ ಅವರೇ, ಇವ್ರ ಜೊತೆಗೆ ಇವತ್ತು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಗಿರೇಗೌಡ ವಕೀಲರು, ತಿಪ್ಪೇಂದ್ರ ಸ್ವಾಮಿ ಅವರು, ಪಕ್ಷಪ್ಪ ಸಿಂಗ್ನಾ ಅವರು, ನಮ್ಮ ರಮೇಶ್ ನಾಡಿಗೇರ್ ಅವರು, ಮಂಡಳ ಅಧ್ಯಕ್ಷರಾದಂತ ಚಂದ್ರ ಅವರು ಮತ್ತು ಡಿ ಕೆ ಆಗೋಲಿ ಅವರು ಮತ್ತು ಎಲ್ಲ ಪಕ್ಷದ ಹಿರಿಯ ಮುಖಂಡರು, ಎಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತ ಬಂಧುಗಳು, ಸಹೋದರಿಯರು, ಪತ್ರಕರ್ತ ಸ್ನೇಹಿತರೆ, ನಿಜವಾಗಿಯೂ ಇವತ್ತು ಒಂದು ಒಳ್ಳೆಯ ಸಂತೋಷ ಭಾವನೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೂತನ ಕಟ್ಟಡ ಇವತ್ತು ಉದ್ಘಾಟನೆ ಆಗಿದೆ. ಜೊತೆಗೆ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟುವಂತ ಪವಿತ್ರ ಕಾರ್ಯವನ್ನ ಒಗ್ಗಟ್ಟಿನಲ್ಲಿ ಬರಲಿದೆ ಅನ್ನುವಂಥ ಮಾತನ್ನು ಸಹಿತ ನಾವೆಲ್ಲರೂ ಇವತ್ತು ಅರ್ಥ ಮಾಡಿಕೊಂಡು ಕಾರ್ಯ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲು ನಾವು ಒಂದು ಕಾಲದೊಳಗೆ ಒಂದು ನೆನಪು ಮಾಡ್ಕೋಬೇಕಾಗ್ತಿಲ್ಲ. ಏನಂದ್ರೆ 2005-2006 ನಾವು ಅಂಗಡಿಯಾಗ ಕುಂದಿರ್ತಿದ್ವಿ. ಅರೇಕಟ್ಟೆ ಅಣ್ಣನವರು, ಶಿವಸಂಗನವರು, ಕುಷ್ಟಗಿ ಬಸಣ್ಣವರು, ರಾಯಕರ್ ಬಂಧುಗಳು, ನಮ್ಮ ಇಲ್ಲೂರು ಸತ್ಯನಾರಾಯಣ ಶೆಟ್ಟರು ಎಲ್ಲರೂ ಬಂದು ಹೇಳ್ತಿದ್ರು ನನಗೆ ಪದೇ ಪದೇ. ಅನ್ನ ಅಂತ ರಾಜಕೀಯದಾಗ ಇರ್ತಿಲ್ಲ, ಬರ್ತಿದ್ರು ಅಂಗಡಿ ಬಂದು ಚಾ ಕುಡಿಯೋರು ಬಿಡ್ತಿದ್ರು. ಪರಡವ್ರು ನಿಮ್ ತಿಳಿಗಿಲ್ಲ ನಮ್ಮ ಪಕ್ಷಕ್ಕೆ ಬರ್ರಿ ಅಂತಿದ್ರು. ರಾಜಕಾರಣದಲ್ಲಿ ಹಾಕ್ತಿರ್ರಿ ಹಿಂದೆ. ಶಿವಸಂಗನವರಂತೂ ನಾಗಮಯ್ಯ ಅನ್ಕೊಡೋಣ. ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಪಕ್ಷವನ್ನು ಕಟ್ಟಿದವರು, ಪಕ್ಷಕ್ಕೆ ಮೂಲ ಕಾರಣೀಕರ್ತರಾದವರು 5-6 ಜನರನ್ನ ಕುಷ್ಟಗಿ ಬಸವನವರು ಇರ್ಬೋದು, ಅರೇಕಟ್ಟೆ ಅಣ್ಣನವರು ಇರ್ಬೋದು, ರಾಯಕರ್ ಬಂಧುಗಳು ಇರ್ಬೋದು, ಇಲ್ಲೂರು ಸತ್ಯನಾರಾಯಣ ಶೆಟ್ಟಿ ಇರ್ಬೋದು. ವಿಶೇಷವಾಗಿ ಒಂದು ನೆನಪು ನೆನಪು ಮಾಡ್ತೀವಿ, 2008ರಲ್ಲಿ ಟಿಕೆಟ್ ತರಲಿಕ್ಕೆ ಹಂಗೆ ಒಂದು ಸಂದರ್ಭ, ನಮ್ಮ ಇಲ್ಲೂರು ಸತ್ಯನಾರಾಯಣ ಶೆಟ್ಟಿ ಮತ್ತು ಶರತ್ ದಂಡಿನವರು ನನ್ನ ಜೊತೆ ಸುಮಾರು 2 ದಿವಸ ಇದ್ರು ಅನ್ನುವಂಥ ಮಾತನ್ನ ಇವತ್ತು ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಪಕ್ಷವನ್ನ ಒಂದು ನಿಟ್ಟಿನಲ್ಲಿ ತಯಾರು ಮಾಡೋದ್ರ ಜೊತೆಗೆ ಬಹಳ ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿದ್ರು. ಮತ್ತೆ ಇನ್ನೊಂದು ಬಹಳ ಸಂತೋಷ ಅಂದ್ರೆ, ಒಂದು ದೊಡ್ಡ ಸಂತೋಷ ಅಂದ್ರೆ ನಮ್ಮೆಲ್ಲರ ನೆಚ್ಚಿನ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ದೈವಿ ಪುರುಷ ಯಾರಾದ್ರಿದ್ರೆ ಅದು ನರೇಂದ್ರ ಮೋದಿ ಅವರು ಅನ್ನುವಂಥ ಮಾತನ್ನ ತೆಗೆದುಕೊಳ್ಬೇಕಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಸನ್ಮಾನ್ಯ ರೈತ ನಾಯಕರಾದ ಯಡಿಯೂರಪ್ಪನವರು, ನಾವು ಅನಂತಕುಮಾರನ್ನು ಸಹಿತ ನೆನಪಿಸಬೇಕಾಗ್ತದೆ. ಯಾಕಂದ್ರೆ ಅವ್ರು ಮಾಡಿದಂತ ಕಾರ್ಯ ಇವತ್ತು ಪಕ್ಷ ಇಷ್ಟು ಬೆಳೆಯಲಿಕ್ಕೆ ಕಾರಣಕರ್ತರ ಆಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಾವು ನೋಡಿ, ನಾವು ಒಂದು ಉದಾಹರಣೆ ಹೇಳ್ತೀನಿ. ಏನಂದ್ರೆ ಒಂದು ಪಂಚಾಯತ್ ನಡೆದಿತ್ತು. ಪಂಚಾಯತಿ ನಡೆದ ಹೊತ್ನಾಗ ಎಲ್ಲ ಪಕ್ಷದವರು ಇದ್ವಿ ನಾವು. ಯಾವುದೋ ಒಂದು ಹಳೆಯ ಪಂಚಾಯತ್ ಅಂದ್ಕೊಳ್ಳೆ ಒಂದು ಹಳೆಯ ಗ್ರಾಮ ಪಂಚಾಯತಿ ಚುನಾವಣೆ ಮೂಲಕ ಅನಿಸ್ತದೆ. ಮಳೆ ಬಂದ್ರು ಏನು ಅಂತಂದ್ರೆ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೊಟ್ಕೊಂಡು ಬಂದ್ರು. ನಾನೇನಂದ್ರೆ ನಮ್ಮ ಬಿಜೆಪಿ ಅವ್ರು ಏನಾಗ್ಯಾರ ನೋಡಿ,
ಯಾವುದೋ ಇದಕ್ಕೆ ಆಯ್ತಾ ಇದ್ದಾರೆ ಅಂತ ನಾವು ಹೇಳಿದ್ವಿ. ಅವಾಗ ನನಗೂ ಕಾಂಗ್ರೆಸ್ನವ್ರು ಬೇರೆ ಬೇರೆ ಪಕ್ಷದವರಿದ್ರು. ಅದೇ ಹೆಂಗೆ ಹೇಳ್ತೀವಿ ನೀವೊಂದು ಹೋಗಿ ಕೇಳ್ಕೊಂಬರ್ರಿ ಅಂತ ಹೇಳಿದೆ. ಅವರು ಭಾರತೀಯ ಜನತಾ ಪಕ್ಷದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ರು ಅವರು. ಅಂದ್ರೆ ಈಗ ನೀವು ಒಳಗೆ ಕುಂದ್ಕೊಂಡು ಹೇಗೆ ಹೇಳಿದ್ರು ಅಂತ ಹೇಳಿದ್ರು. ನಾವು ಒಂದೇ ಮಾತು ಹೇಳಿದೆ, ಭಾರತ್ ಮಾತಾಗಿ ಜೈ ಅನ್ನೋರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅನ್ನುವಂಥ ಮಾತನ್ನ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಆ ದಿವಸ ಇವತ್ತು ವಿಶೇಷವಾಗಿ ನೂತನ ಕಟ್ಟಡ ಉದ್ಘಾಟನೆ ಆಗಿದೆ. ಎಲ್ಲರೂ ಒಕ್ಕಟ್ಟಾಗಿ ಕಾರ್ಯ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ A.Y. ವಿಜೇಂದ್ರ ಅವರಿಗೆಲ್ಲ ಒಂದು ಮಾರ್ಗದರ್ಶನ ಮಾಡೋಣ, ಎಲ್ಲರೂ ಕರೆದುಕೊಂಡು ಹೋಗೋಣ. ನಾವೆಲ್ಲರೂ ಮೊದಲ ದೇಶ ಮೊದಲ ಪಕ್ಷ ಅನ್ನುವಂಥ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ಎಲ್ಲರಿಗೂ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವೇನಾದ್ರೂ ಇಲ್ಲಿ ಕುಂತ್ಕೊಂಡು ಮೂಲ ಕಾರಣ ಪಕ್ಷದ ಕಾರ್ಯಕರ್ತರು ಅಂತ ಮಾತನ್ನು ನಾವು ಹೇಳಬೇಕಾಗ್ತದೆ. ನೀವು ನೋಡಿ, ನಾವೇಂದ್ರೆ ಎರಡು ಬಾರಿ ಶಾಸಕರಾಗಿದ್ರೆ ಯಾವುದೇ ಒಂದು ಉನ್ನತ ಹುದ್ದೆ ಹೊಂದಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಪಕ್ಷದ ಕಾರ್ಯಕರ್ತರು ಅನ್ನುವಂಥ ಮಾತನ್ನ ನಾವು ನೆನಪಿಸಿಕೊಳ್ಳುವ ಜೊತೆಗೆ ಎಲ್ಲರೂ ಒಕ್ಕಟ್ಟಾಗಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ಏನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿ ಇವತ್ತು ಯಾರು ಇರ್ತಾರೆ ಅವ್ರು ಭಾರತೀಯ ಜನತಾ ಪಕ್ಷದ ಯಾರು ಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಆದ್ರೆ ನನಗೆ ಒಂದು ಹೆಮ್ಮೆಯ ವಿಷಯ ಏನಂತಂದ್ರೆ, ಸುಮಾರು 35 ವರ್ಷದಿಂದ ನಾನು ಪಕ್ಷದ ಒಂದು ಕೆಲಸ ಮಾಡ್ಕೊಂತ ಬಂದು 94 ಮತ್ತು 99 2004ರಲ್ಲಿ 3 ಸಾರಿ ನಾನು ಸ್ಪರ್ಧೆ ಮಾಡಿದೆ. ಸ್ಪರ್ಧೆ ಮಾಡಿದಂತ ಸಂದರ್ಭದಲ್ಲಿ ಸ್ವಲ್ಪ ಮತಗಳಿಂದ ನಾನು ಸೋತು ಸಹಿತ ಇವತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಕೊಟ್ಟಂತ ಜವಾಬ್ದಾರಿಗಳನ್ನ, ಯಾವುದೇ ಜವಾಬ್ದಾರಿ ಇಲ್ಲ, ಆ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಇವತ್ತು ಇಲ್ಲಿವರೆಗೂ ನಾನು ಈ ಒಂದು ಪಕ್ಷದ ಒಂದು ಕೆಲಸ ಮಾಡ್ತಕ್ಕಂಥ ಬಹಳ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ದೇಶ ಮೊದಲು ಪಕ್ಷ ನಂತರ ಅಂತ ಅನ್ನೋದನ್ನು ಸಹಿತ ನಾವು ಎಲ್ಲರೂ ಒಂದು ಧ್ಯೇಯದೊಂದಿಗೆ ಜೊತೆಗೆ ನಮ್ಮ ನೀವು ಯಾರು ನೋಡಿರ್ಲಿಕ್ಕಿಲ್ಲ, ಹೆಸರು ಕೇಳಲಿಕ್ಕಿಲ್ಲ, ಹಳ್ಳಿ ಕಂದಾಡಪ್ಪವರು ಮತ್ತು ಅನೇಕ ನಮ್ಮ ಹಿರಿಯರಿದ್ದರು. ಅವ್ರ ಜೊತೆ ಬಂದಾಗ ನಾನು ಒಬ್ಬ ಸಣ್ಣ ಹುಡುಗ, ನಾನು 35 ವರ್ಷದಿಂದ ನಾನು ಹುಡುಗ ಇದ್ದ, ನನ್ನ ಕರೆದು ಅವರೆಲ್ಲ ನನ್ನ ಪಕ್ಷ ಒಂದು ಬೆಳೆಸೋದಕ್ಕೆ ಸಹಕಾರ ಕೊಟ್ಟು ಮತ್ತು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಎಲ್ಲ ಸಹಕಾರದಿಂದ ಎಲ್ಲ ಸಹಕಾರ ಕೊಟ್ಟು ಆಶೀರ್ವಾದ ಮಾಡಿದಂತ ಅವರಿಗೆ ನಾನು ಬಹಳ ಚಲೋ ಇವತ್ತು ಸೇರಿದ್ರಿ. ಇಲ್ಲಿ ಅನೇಕರು ಅವಾಗ ಇನ್ನೂ ಪ್ರೈವೇಟ್ ಸ್ಕೂಲ್ ಓದ್ತಕ್ಕಂಥ ಒಂದು ಹುಡುಗ ಇವತ್ತು ಜವಾಬ್ದಾರಿ ಹೊತ್ಕೊಂಡು ಇವತ್ತು ಕೆಲಸ ಮಾಡ್ತಿದ್ರೆ ಅದನ್ನ ನಾನು ನೋಡಿ ಸಂತೋಷ ಪಡ್ತಾ ಇದ್ದೀನಿ. ಆದ್ರೂ ದುರ್ಗಪ್ಪ ಆ ಒಂದು ಹೈಸ್ಕೂಲ್ ಓದ್ತಾ ಇದ್ದಲ್ಲ, ನಾನು ಪ್ರಥಮವಾಗಿ ನಾನು ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಏನು ಗೋರಿ ನಮ್ಮ ಯಾರು ಚಂದ್ರಗೌಡ ಅವರು ಸಹಿತ ಅವರು ಅದೇ ರೀತಿ ಅದೇ ಕಾರ್ಯ ಅವರು ಡಿಗ್ರಿ ಮುಗಿಸ್ಕೊಂಡಂತವ್ರು. ಹೀಗೆ ನನ್ನ ಜೊತೆಗೆ ಅನೇಕ ಕಾರ್ಯಕರ್ತರು, ಸಣ್ಣ ಸಣ್ಣ ಕಾರ್ಯಕರ್ತರು ಕೆಲಸ ಮಾಡಿ ತಮ್ಮ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಅಂತ ಬಹಳ ಸಂತೋಷ ಅನಿಸುತ್ತೆ. ಯಾಕಂದ್ರೆ ಅವ್ರ ಜೊತೆ ನನ್ನ ನಂತರ 2008ರಲ್ಲಿ ನನಗೆ ಏನೊಂದು ಸ್ಪರ್ಧೆ ಮಾಡಕ್ಕೆ ಅವಕಾಶ ಮಾಡಿಕೊಡಲ್ಲ. ಹಿರಿಯರಾದ ನಮ್ಮ ಪರಣರಿಗೆ ಕೊಟ್ಟ ಸಹಿತ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವ್ರು ಆಯ್ಕೆ ಆದ್ರು. ಅದರ ನಂತರ ಅವರು ಯಾವತ್ತೂ ನಮ್ಮ ಪಕ್ಷದ ಸಿದ್ಧಾಂತ ಏನಂದ್ರೆ, ಇರ್ತಕ್ಕಂಥ ಒಂದು ಶಾಸಕರಿಗೆ ಅವ್ರೇನು ಪಕ್ಷ ಅವಕಾಶ ಮಾಡಿಕೊಟ್ಟಾಗ ಅವ್ರು ಇಲ್ಲಿವರೆಗೆ ನಾನು ಕೆಲಸ ಮಾಡ್ಕೊಂತ ಬಂದೀನಿ. ಅದು ನಾನು ಬಹಳ ಸಂತೋಷ. ಅವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಈಗಿರ್ತಕ್ಕಂಥ ಶಾಸಕರು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಅವಕಾಶವನ್ನು ಬಂದಿದೆ. ಆದ್ರೆ ಸರ್ಕಾರದ ಒಂದು ಕೆಟ್ಟ ಸರ್ಕಾರದಿಂದ ಅವ್ರು ಇವತ್ತು ಗಂಗಾವತಿ 3 ವರ್ಷ ಅವ್ರು ಸಹಿತ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಅದನ್ನ ಅವರು ನಮ್ಮದು ತಪ್ಪಲ್ಲ. ಆ ಒಂದು ಸರ್ಕಾರದ ಒಂದು ಕೆಟ್ಟ ನೀತಿಯಿಂದಾಗಿ ಇಲ್ಲಿವರೆಗೆ ಬಂದಂತ ಯಾವುದೇ ಸರ್ಕಾರದಿಂದ ಇದು ಕೊರತೆ, ಅನುದಾನದ ಕೊರತೆ ಈ ಒಂದು ಸರ್ಕಾರಕ್ಕೆ ಇದೆ. ಆ ಕಾರಣಕ್ಕಾಗಿ ಅವ್ರಿಗೆ ಅಭಿವೃದ್ಧಿ ಮಾಡಕ್ ಆಗಿಲ್ಲ ಅಂತ ಬಹಳ ದುಃಖ ಅನಿಸುತ್ತೆ. ಮುಂದಿನ 2 ವರ್ಷದಲ್ಲಿ ಸಹಿತ ಅವ್ರಿಗೆ ಅವಕಾಶ ಸಿಕ್ಕರೆ ಗಂಗಾವತಿಯನ್ನ ಒಂದು ಏನು ಚುನಾವಣೆ ಬಗ್ಗೆ ಮಾಡ್ತಕ್ಕಂಥ ಒಂದು ವಿಶ್ವಾಸವಿದೆ. ಯಾಕಂದ್ರೆ ಅವರು ಈಗ ಬಳ್ಳಾರಿಯಲ್ಲಿ ನಮ್ಮ ಸರ್ಕಾರ ವಹಿಕೆ ಆದಂತ ಪ್ರಥಮ ಸಂದರ್ಭದಲ್ಲಿ ಬಳ್ಳಾರಿ ನಾನು 4 ಗ್ರಾಜುಯೇಷನ್ ಮಾಡಬೇಕಾದ ಸಂದರ್ಭದಲ್ಲಿ ಎಲ್ಲೇ ನೋಡಿದ್ರು ಸ್ವಲ್ಪ ಜಲಗಳೇ ಬೆಳೀತಾ ಇತ್ತು. ಅದನ್ನ ಎಲ್ಲವೂ ಏನು ಇವತ್ತು ನಾವು ಬಳ್ಳಾರಿಯಲ್ಲೇ ನೋಡ್ತಕ್ಕಂಥ ಒಂದು ನೋಡಲೇಬಾರಿದೆ. ಆ ಕಾರಣಕ್ಕೆ ಅಭಿವೃದ್ಧಿ ವಿಷಯದಲ್ಲಿ ಅವರು ಯಾವುದೇ ರಾಜಿ ಇಲ್ಲ. ಆ ಕಾರಣಕ್ಕಾಗಿ ದೇವರವರಿಗೆ 2 ವರ್ಷದ ಸಹಿತ ಒಂದು ಸರ್ಕಾರದ ಅನುದಾನ ಏನು ಸಿಗಲೇ ಅಂತ ಆರೈಸಿ ನಾನು ಮಾತು ಮುಗಿಸಿದ. ಜೈ ಜೈ ಕರ್ನಾಟಕ. ಬಹಳಷ್ಟು ಎಲ್ಲ ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರು ಬಹಳ ಖುಷಿ ಅನಿಸ್ತು. ಯಾಕಂದ್ರೆ ಈಗ ನಮ್ದು ತಾಲೂಕು ಆಫೀಸ್ ಅಲ್ಲ, ಇದು ಜಿಲ್ಲಾ ಆಫೀಸ್ ಅನ್ನೋದು ನಮ್ಗೆ ಕಾಣ್ತಾ ಇತ್ತು.
ಯಾಕಂದ್ರೆ ಬಹಳ ಸಂಭ್ರಮದಿಂದ ಇವ್ರು ಬಹಳ ಇವತ್ತೆಲ್ಲ ಕಾರ್ಯಕರ್ತರು ಇಷ್ಟು ಹುಮ್ಮಸ್ಸಿದ್ರೆ ನಮ್ಗೆ 2 ದಿನ ಶೆಕೆ ಬಿಡ್ತಿತ್ತು. ಕನಕಗಿರಿ ಕಾಟಿಗೆ ಬೆಂಗಳೂರು ಶೆಕೆ ಬಿಡ್ತಿತ್ತು. ಈ ಸಂಘಟನೆ ಶೆಕೆ ನಮ್ಮ ಮನೆ ಭಾಷೆದಲ್ಲಿ ಗೊತ್ತಾಗ ದಾರಿ ಬಿಟ್ಟು ಹೋದಾಗ ಈಗ ಶೆಕೆ ಬರ್ತಾರೆ. ಅದ್ರ ಕಾರ್ಯಕರ್ತರು ಒಕ್ಕಟ್ಟು ನೋಡಿದ್ರೆ 2 ಕ್ಷೇತ್ರಕ್ಕೆ ಸಂಘಟನೆ ಆಗುತ್ತೆ ಅಂತ ನಾವು ಭಾವಿಸ್ಬೇಕಾಗ್ತದೆ. ಏನ್ರಿ ಅಲ್ಲ ನನ್ನ ನೋಡ್ಬೇಡ, ಅದೇ ಹೇಳ್ತಿದ್ದೀನಿ. ಇಷ್ಟು ಒಕ್ಕಟ್ಟು ಎಲ್ಲದ ನೀರಲ್ಲಿ ಏರಿಕೆ ಕುಂತದ್ದು, ಇಷ್ಟು ಒಕ್ಕಟ್ಟಾಗಿ ಕುಂತದ್ರಲ್ಲಿ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು ಬ್ರದರ್ ಎಷ್ಟು ಹುಮ್ಮಸ್ ಯಾಕಂದ್ರೆ ಮನುಷ್ಯಗೆ ಅವಧಿ ಇರ್ಲಿ, ಚೈತನ್ಯ ಬರ್ಬೇಕು, ಈ ಕುಂದಿರ್ಬೇಕು ನಮ್ಮ ಆಸೆ. ನಾವು ಅಲ್ಲಿ ಬಂದಿಲ್ಲ. ಮುಂದೆ 28ನ ಇದು ದಾರಿ ದೀಪ ಅಂತ ಕೂಡ ನೀವು ಸಭೆಗೆ ಹೇಳ್ಬೇಕಾಗ್ತೈತಿ. ಬಹಳಷ್ಟು ಇವತ್ತೆಲ್ಲ ಮಂಡಲ ಅಧ್ಯಕ್ಷರನ್ನ, ಮಂಡಲ ಪದಾಧಿಕಾರನ, ಜಿಲ್ಲಾ ಪದಾಧಿಕಾರನ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇವತ್ತೆಲ್ಲ ಘೋಷಣೆ ಮಾಡಬೇಕಾಗಿತ್ತು. ನಮ್ಮ ಅಧ್ಯಕ್ಷರು ಎಷ್ಟು ವಾರದ ಘೋಷಣೆ ಮಾಡ್ತಾರೆ. ಅದು ಕೂಡ ಇವತ್ತೇನು 28 ಚುನಾವಣೆ ಮುಂದಿನ ನಮ್ಮೆಲ್ಲರ ಭವಿಷ್ಯತ್ತು ಕೂಡ ನಾವು ಭಾವಿಸಬೇಕಾಗ್ತದೆ. ಯಾಕಂದ್ರೆ ಇವತ್ತು ಎಲ್ಲರೂ ಗೆದ್ದಿದ್ರು, ಆದ್ರೆ ಸರ್ಕಾರ ಇಲ್ಲ. ಸರ್ಕಾರದಿಂದ ಏನಾಗುತ್ತೆ ಅಂದ್ರೆ ನಾವು ಕೊಟ್ಟಂತ ಮನವಿ ಕೆಲಸ ಆಗಲ್ಲ, ಕಾರ್ಯಕರ್ತರಿಗೆ ಕೂಡ ಹುಮ್ಮಸ್ಸು ಬರಲ್ಲ. ನಾವು ಕೊಟ್ಟಂತ ಮನವಿ ಕೆಲಸ ಮಾತ್ರ ಕಾರ್ಯಕರ್ತರು ವಿಶ್ವಾಸವಾಗಿ ನನ್ ಕೆಲಸ ಆಗ್ತಂತ ಬಹಳ ಪ್ರೀತಿಯಿಂದ ಓಡಾಡಂತ ಹುಮ್ಮಸ್ಸಿರ್ತೈತೆ. ಆದ್ರೆ 28 ಆಗಲ್ಲ, ನಮ್ಮ ಸರ್ಕಾರನೇ ಬರ್ತೈತಿ, ಅದು ನಮ್ಮ ಕೆಲಸ ಆಗುತ್ತೆ ಅಂತ ಕೂಡ ನಾವೆಲ್ಲರೂ ಭಾವಿಸ್ಬೇಕಾಗ್ತೈತೆ. ಅದು ವಿಶೇಷವಾಗಿ ತಾಪ್ನಾರು ಹೇಳಿದ್ರು 5 ಗೆಲ್ಲಬೇಕಂತ. ಅವ್ರು ಹೇಳಿದ್ರೆ ಸತ್ಯನೇ ಇತ್ತು. ನೀವು ಮೊನ್ನೆ ಒಂದು ರಿಪೋರ್ಟ್, ಡೆಲ್ಲಿ ರಿಪೋರ್ಟ್ ಬಂದು ಎಲ್ಲ ಇಡೀ ರಾಜ್ಯ ಸರಿ ಮಾಡಿದ್ರೆ ನಮ್ಮ ಜಿಲ್ಲೆಯ ಬಹುಶಃ 5 ಗೆಲ್ತಾವಂತ ಸರಿ ರಿಪೋರ್ಟ್ ಕೊಟ್ಟಾರೆ. ನಾನು ಅನ್ನದಿಗಳು ವಾಟ್ಸ್ಆಪ್ ಹಾಕಿ ನಾನು, ಯಾಕಂದ್ರೆ ಜನರ ಭಾವನೆ ರೀತಿ ಬದಲಾವಣೆ ಇವತ್ತು ನೋಡಿ. ನಾವು ನೀರಿಲ್ಲದ ಭವಿಷ್ಯ, ಸರ್ಕಾರದಲ್ಲಿ ದುಡ್ಡು ಕೊಡಲಾರ್ದ ಒಂದು ಭಾಗ ಅಂದ್ರೆ ನೀರಿಲ್ಲದ ಒಂದು ಭವಿಷ್ಯವತ್ತೆಲ್ಲ ನಾವೆಲ್ಲ ಯಾವ ರೀತಿ ಕುಂತ್ಕೊಂಡು ನೀವು ವಿಚಾರ ಮಾಡ್ಬೇಕಾಗಿತ್ತು. ಈ ಸರ್ಕಾರ ಯಾವ ರೀತಿ ನಮ್ಗೆ ವಿವರಿಸ ನೀರಿಟ್ಟು ಖರ್ಚು ಕೊಡಕ್ಕಾಗಲಿಲ್ಲ. ನಮ್ಮ ಸರ್ಕಾರ ಇದ್ದಾಗ 27 TMC ತಗೊಂಡ್ಬಿಟ್ಟಿವಿ, 37 TMC ತಗೊಂಡ್ಬಿಟ್ಟಿವಿ. ನಾವು ಕೊರೋನಾ ಇದ್ದಾಗ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಡೆಲ್ಲಿಗಿದ್ರು, ಅಲ್ಲಿದ್ರು ಕೂಡ ನೀರು ಕೂಡ ಕಾಂಗ್ರೆಸ್ ಮಾಡಿ ಆರ್ಡರ್ ಹಾಕಿದ್ರೆ ಐಸಸ್ ಮೀಟಿಂಗ್ ಇದ್ದಾಗ ಆ ರೀತಿ ಇವತ್ತು ಈಗ ಜನರ ಭಾವನೆಗೆ ಧಕ್ಕೆ ಬರದಂಗ ಜನರು ಏನ್ ಬಯಸ್ತಿದ್ರು ನೀವು ಒಂದು ವಿಚಾರ ಮಾಡಲಿಲ್ಲ. ಇವತ್ತು ಬೆಳೆ ಬಿದ್ದು ಲಾಸ್ ಆದ್ರೂ ಕೂಡ ನಮ್ಮ ಸರ್ಕಾರ 1 ಹೆಕ್ಟೇರ್ಗೆ 25,000 ಕೊಡ, 12,000 ರಾಜ್ಯ ಸರ್ಕಾರ, 13,000 ಕೇಂದ್ರ ಸರ್ಕಾರ. 1 ಹೆಕ್ಟೇರ್ಗೆ 25,000 ಕೊಡ ಯಾವ್ದು ಸರ್ಕಾರ ಅಂದ್ರೆ ಅದು ಬಿಜೆಪಿ ಸರ್ಕಾರ ಇದ್ದಾಗ ಪ್ರತಿಯೊಬ್ಬ ರೈತರು ಕೊಡ್ಬೇಕಂತ. ಈ ಸರ್ಕಾರ ಏನಾಗುತ್ತೆ ಅಂದ್ರೆ 2,000, 3,000 ರೈತ ಬಾಂಧವರು ನಾವೆಲ್ಲ ಇಲ್ಲ ಕುಂತದ್ದು ಮುಖಂಡರು ಹಳ್ಳಿಯಲ್ಲಿ ಹೇಳ್ಬೇಕಿತ್ತು. ಪ್ರತಿ ಕಟ್ಟೆಯಲ್ಲಿ ಚರ್ಚೆ ಆಗ್ಬೇಕು. ನಮ್ಮ ರೈತರ ಭವಿಷ್ಯ ಏನಾಗೈತಿ, ನೀರಿನ ಭವಿಷ್ಯ ಏನಾಗೈತಿ, ಬರಗಾಲದ ಭವಿಷ್ಯ ಏನಾಗೈತಿ. ಇವತ್ತು ನೋಡಿ, ಇವತ್ತು ನಮ್ಮೆಲ್ಲ ನಾವು ತಗೊಂಡ್ರು ಕೂಡ 3 ಲಕ್ಷ ಇದ್ದು 6 ಲಕ್ಷ, 6 ಲಕ್ಷ ಇದ್ದು 12 ಲಕ್ಷ ಎಷ್ಟರ ರೇಟ್ ಇವತ್ತು ಕಂದಾಯ ಇಲಾಖೆಯಲ್ಲಿ ಏನ್ ಮಾಡ್ಯಾರ. ನಮ್ಮ ತಾಯಂದ್ರೆ ಹೇಳ್ತಾರೆ ಎಲ್ಲ ಮೀಡಿಯಾದಲ್ಲಿ, ಇಲ್ಲ ನಮಗೂ 2,000 ಕೊಡ್ತಾನ ಸಿದ್ದರಾಮಯ್ಯ ಅಂತ ಹೇಳ್ತಾರ. ತಾಯಂದ್ರೆ ನೀವು ಕೂಡ ವಿಚಾರ ಮಾಡ್ಬೇಕು. ನಿಮ್ಗೆ 2,000 ಬರ್ಬೇಕಂದ್ರೆ ಆ ಹಣ್ಣದ ದುಡ್ಡು ನಿಮಗೆ ಕೊಡ್ತಾರೆ, ನೀವು ಹೇಳ್ಬೇಕು ಎಲ್ಲ ಕಡೆ. ಇದು ಯಾರ ದುಡ್ಡಲ್ಲ, ಇದು ನಮ್ಮ ಮನೆಯಿಂದ ದುಡ್ಡು ನಮಗೆ ಕೊಡ್ತಾ ಇದಾರೆ ಈ ಸರ್ಕಾರ ಅಂತ ತಾವೆಲ್ಲರೂ ಪ್ರತಿಯೊಂದು ಬೂತ್ನಲ್ಲಿ ಕೇಳಬೇಕು. 5 ಗ್ಯಾರಂಟಿ ಅಂತ ಹೇಳ್ತಾರೆ. 5 ಗ್ಯಾರಂಟಿ ಅಲ್ಲವು. 5 ಗ್ಯಾರಂಟಿನಲ್ಲಿ ನಮ್ಮ ಭವಿಷ್ಯ ಏನಾಗುತ್ತೆ ಅಂತ ವಿಚಾರ ಮಾಡ್ಬೇಕು ನೀವು. ಇವತ್ತು ಈ ಸರ್ಕಾರ ಏನೇನು ರೇಟ್ ಇರ್ತೈತಿ ತಾವು ತಾಯಂದ್ರೆ ಹೇಳ್ಬೇಕು. ನೀವು ತಿನ್ನಂತ ಹಾಲಿರ್ಲಿ, ಉಪ್ಪು ಇರ್ಲಿ, ಮೊಸರು ಇರ್ಲಿ, ನೀವು ತಿನ್ನಂತ ಬೇಳೆ ಇರ್ಲಿ, ಏನು ಎಣ್ಣೆ ಇರ್ಲಿ, ಯಾವ್ಯಾವ ರೇಟ್ ಇರುತ್ತೆ ತಾವಂತೆಲ್ಲ ನಮ್ಮ ಮಹಿಳಾ ಮೋರ್ಚಾಗಳಿರ್ಲಿ, ಮಹಿಳೆಯರ ಅಧ್ಯಕ್ಷರಿರ್ಲಿ, ನಾವು ಎಷ್ಟು ಸಂಘಟನೆ ಆಗತ್ತಂದ್ರೆ ನಾವು ಬಾಯಿ ಮುಚ್ಚಿನ ಮುಂದೆ ಸಂಘಟನೆ ಆಗಲ್ಲ. ನಮ್ಮ ಬಾಯಿ ಹೃದಯದಿಂದ ನಮ್ಮ ಸರ್ಕಾರ ಮಾಡಿದ ಸಾಧನೆ 106 ಮಂದಿಗೆ ಹೇಳಿದಾಗ ಮಾತ್ರ 106 ಮಂದಿ ನಮ್ಮ ಪಕ್ಷಕ್ಕೆ ಇವತ್ತು ಮತದಾರರು ಇವತ್ತು ಈ ಪಕ್ಷ ಸಾಧನೆ, ಈ ಪಕ್ಷ ಗುರಿ ಏನ್ ಹೇಳ್ತದ ಕೆಲಸ ಮಾಡ್ತಾ ಭಾವಿಸ್ತಾರೆ. ಅದ್ರಾಗೆ ತಮ್ಮನ್ನೆಲ್ಲರಲ್ಲೂ ಕೈ ಜೋಡಿಸಿ ನಿಂತು ಮಾಡ್ತೀನಿ. ನಮ್ಮ ಸರ್ಕಾರ ಬರೋದ್ರಲ್ಲಿ ಗ್ಯಾರಂಟು, ನಾವು ಗೆಲ್ಲೋದ್ರಲ್ಲಿ ಗ್ಯಾರಂಟು. ಇವತ್ತು ಶಾಸಕರು ಹೇಳಿದ್ರು ಮುಂದಿರಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈ ಕಾರ್ಯಕ್ರಮ ಸಾಕ್ಷಿ ಅಂತ ಸೆಟ್ ಅಂತ ಕೂಡ ನಾವು ಭಾವಿಸ್ಬೇಕಾಗ್ತಿತ್ತು. ಯಾಕಂದ್ರೆ ನಮ್ಮ ಕಾರ್ಯಕರ್ತರ ಹುಮ್ಮಸ್ ಪ್ರೀತಿ ನೋಡಿದ್ರೆ ನನಗೂ ಬಹಳ ಖುಷಿ ಅನಿಸ್ತೈತಿ. ನಾವು ಸೋತಾಗ ಅಲ್ಲೆಲ್ಲ 4 ಮಂದಿ ಬರ್ತಿದ್ರು, ಇವತ್ತು 40 ಮಂದಿ ಒಂದ್ಕ ಸ್ವಾಗತ ಮಾಡ್ತಾರೆ ಅಂದ್ರೆ ಇದಕ್ಕೆಲ್ಲ ಮುಂಚೂಣಿ ಅಂತ ಕೂಡ ನಾವು ಭಾವಿಸ್ಬೇಕು. ಅದಕ್ಕಾಗಿ ನಮ್ಮ ಸರ್ಕಾರದಲ್ಲಿ ಏನಾಯ್ತು ನೀವು ವಿಚಾರ ಮಾಡಿ. ನಮ್ಮ ಸರ್ಕಾರ ಇದ್ದಾಗ ನಾನು ನಮ್ಮ ಬಣ್ಣ ಸಾಹೇಬರು ಇಲ್ಲಿ ಯಾವ ಕಾಲೇಜ್ ಮಾಡಿದ್ವಿ, ಸಾಹೇಬ್ರ ಮೇಲೆ ಎಷ್ಟು ಕೆಲಸ ಮಾಡ್ಯಾರ ಸರ್ಕಾರ ಇಲ್ಲ ಅಂತ ಕೂಡ.
ಆಂಜನೇಯನ ಬೆಟ್ಟಕ್ಕೆ ಯಾರು ಘೋಷಣೆ ಮಾಡ್ತೀವಿ ನೀವೆಲ್ಲ ನಿಶ್ಚಯ ಮಾಡ್ಬೇಕಲ್ಲಿ. ನಮ್ಮ ಸರ್ಕಾರದ 100 ಕೋಟಿ ಘೋಷಣೆ ಮಾಡಿ, ಒಂದ್ಸಲ 20 ಕೋಟಿ ಘೋಷಣೆ ಮಾಡಿ ಏನ್ರಿ ಸರ್ ಭರವಸೆ ನಮ್ಮ ಸರ್ಕಾರದಲ್ಲಿ ನೀವು ವಿಚಾರ ಮಾಡ್ಬೇಕಲ್ಲ. ಕೊಪ್ಪಳದ ಮಟ್ಟಕ್ಕೆ 10 ಕೋಟಿ ನಮ್ಮ ಸರ್ಕಾರದ ಬೊಮ್ಮಾಯಿ ಸಾಹೇಬ್ರಿದ್ದಾಗ ಬಡ ಮಕ್ಕಳಿಗೆ ಹೋಗ್ತಾ ಇದ್ದಾರೆ. ಈ ಸರ್ಕಾರನ ಆ ದುಡ್ಡನ್ನು ತಗೊಂಬಂದು ಕೆಲಸ ಈ ಸರ್ಕಾರ ಮಾಡಬೇಕು. ಯಾರಿಗೆ ಅನ್ಯಾಯ ಆಗ್ತೈತಿ, ಯಾರಿಗೆ ಲಾಭ ಆಗುತ್ತಂತ ನೀವೆಲ್ಲ ಮತದಾರರು ಬಹಳ ಬುದ್ಧಿವಂತರಿದ್ರಿ, ಅದನ್ನ ಅರ್ಥ ಮಾಡ್ಬೇಕು. ಇವತ್ತು ನಾವು ನೀರಾವರಿಯಲ್ಲಿ ಬದುಕಂತರು, ನಾವು ನೀರಿಗೆ ಹೊಂದ್ಕೊಂಡ್ಬಿಟ್ಟಿವಿ. ನೀರಲ್ಲಿರುವ ಸಾವಿರಾರು ಜನ ಗುಳೆ ಹೋಗ್ತಿದ್ದಾರೆ. ಜವಹರ್ಲಾಲ್ ಹೋಗಿ 200 ಜನ, 100 ಜನ, 300 ಜನ ಇವತ್ತೆಲ್ಲ ಕಾಂಪ್ಗಳು ಬೆಂಗಳೂರು ಮೈಸೂರು ದುಡಿಯಕ್ ಪಾಪ. ಇಲ್ಲಿ ನೋಡ್ರಿ ಅವ್ರು ತಂದೆ ತಾಯಿ ಬಿಟ್ಟಾರ, ಮಕ್ಕಳು ಅಡ್ಮಿಷನ್ ಮಾಡ್ತಾರ, ಆ ಮಕ್ಕಳ ಆ ಪುಟ್ಟ ಕಾಸು ಅವ್ರು ದುಡಿಯಕ್ ಹೋಗ್ತಾರೆ. ಅಂದ್ರೆ ಅದೇ ನೀರಿದ್ರೆ ಅಣ್ಣರ್ವತ್ತು ಔಷಧ ಚರ್ಚೆ ಮಾಡಿದ್ರು. ಮೊನ್ನೆ ಗೇಟ್ ಹಾಕಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಅಣ್ಣರ ಶಾಸಕರು ಚರ್ಚೆ ಮಾಡಿದ್ರು. ಇವತ್ತಿಗೆ ಆ ಗೇಟ್ ಪರಿಸ್ಥಿತಿ ಏನಾಗ್ತದೆ ನಿಮ್ಗೆಲ್ಲ ಗೊತ್ತೈತಿ. ನೀರಿಟ್ಟು ಕೂಡ ಬಿಡೋಕ್ಕಾಗಿಲ್ಲ. ಮುಂದಿನ ದಿನದಲ್ಲಿ ಕೂಡ ಮನ ಶಾಸಕರ ಮುಂದೆ ಮಾತಾಡ್ತೀನಿ. ಮತ್ತೆ ನೆಕ್ಸ್ಟ್ 27 ಕೋಟಿ ಮುಂದೆ ಅಂತ ಕಾಮಗಾರಿ ಅಂತ ಕೂಡ ಬ್ಯಾಶಿ ಬೆಳೆ ನೀರು ಕಟ್ ಮಾಡೋಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತೈತೆ. ಯಾಕಂದ್ರೆ ಕೆಲಸ ಫಾಸ್ಟ್ ಮಾಡಲ್ಲ, 33 ಗೇಟ್ ಕುಂದ್ರಲ್ಲ. ಇದು ಮತ್ತೆ ಮುಂದುವರೆದ ಕಾಮಗಾರಿ. ಇವತ್ತು 15 ಕುಣಿಸೋದು, 20 ಕುಣಿಸೋದು, 33 ಕುಣಿಸಕ್ಕಂತ ಈ ಸರ್ಕಾರದಿಂದ ಆಗಲ್ಲ. ಅದಕ್ಕೆ ನಾನು ಬಹಳಷ್ಟು ಔಷಧದಲ್ಲಿ ಕೂಡ ಪ್ರತಿಯೊಂದನ್ನು ಕೂಡ, ಯಾಕಂದ್ರೆ ನಮ್ಗಿರೋ ದೊಡ್ಡಗೌಡರು ಶಾಸಕರು ಇಬ್ಬರೇ ನಮಗೆ ಜಿಲ್ಲೆದಾಗಿರೋದ್ರಿಂದ ಪ್ರತಿಯೊಂದನ್ನು ಕೂಡ ತಾವೆಲ್ಲ ವಿನಂತಿ ಮಾಡ್ತೀವಿ, ತಮ್ಮ ಪರವಾಗಿ ನನ್ನ ಪರವಾಗಿ ತಾವು ಯಾವಾಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಹಳ ಗಮನ ತರಂತ ಕೆಲಸ ಮಾಡ್ಬೇಕಂತ ಹೇಳಿ ನನ್ನ ಮಾತು ಮುಗಿದು ಜೈ ಭಾರತ ಮಾಡ್ತೀವಿ. ಬಹಳ ಖುಷಿಯಲ್ಲಿದ್ದೀರಿ. ಘೋಷಣೆಗಳು ಕೂಡ ಅಷ್ಟೇ ಜೋರಾಗಿ ಬರಬೇಕು. ಘೋಷಣೆಗಳ ಜೊತೆಗೆ ನಾವೆಲ್ಲ ನಮ್ಮ 2 ಕೈಗಳನ್ನ ಮೇಲೆ ಒಮ್ಮೆ ಭಾರತ್ ಮಾತೆಗೆ ಘೋಷಣೆಯನ್ನು ತಗೋಣ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಾರ್ಟಿ ಗಂಗಾವತಿ ನಗರ ಮತ್ತು ಗ್ರಾಮೀಣ ಮಂಡಲದ ಏನು ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಜನಾರ್ದನ್ ರೆಡ್ಡಿ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾಜಿ ಶಾಸಕರು, ಹಿರಿಯರಾಗಿರುವಂತಹ ಬರಣ್ಣ ಮನವಳ್ಳಿಯವರೇ, ಹಿರಿಯರಾಗಿರುವಂತಹ ಶಿವರಾಮೇಗೌಡರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾಜಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಆತ್ಮೀಯರಾಗಿರುವಂತಹ ವಿಪಕ್ಷ ಸಿಂಗಾಳವರೇ, ಜೊತೆಗೆ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷ, ಎಸ್ಸಿ ಮೋರ್ಚಾದ ಉಪಾಧ್ಯಕ್ಷರು, ಆತ್ಮೀಯ ಸಹೋದರರಾಗಿರುವಂತಹ ಬಸವರಾಜ ಗಣೇಶಪುರ ಅವರೇ, ಹಿರೇಗೌಡರೇ ಮತ್ತು ತಿಪ್ಪೇರುದ್ರ ಸ್ವಾಮಿ ಅವರೇ, ಮತ್ತು ನಮ್ಮ ನಗರ ಮಂಡಲದ ಅಧ್ಯಕ್ಷರಾಗಿರುವಂತಹ ಚಂದ್ರು ಅವರೇ, ಮತ್ತು ಗ್ರಾಮೀಣ ಮಂಡಲದ ಅಧ್ಯಕ್ಷರಾಗಿರುವಂತಹ ಪ್ರಭ್ಯಪ್ಪ ಆಗೋಲಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನನ್ನ ಪತ್ರಿಕಾ ಮಿತ್ರರು, ಮೊದಲನೇದಾಗಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯರ ಪರವಾಗಿ ನನ್ನೆಲ್ಲ ಕಾರ್ಯಕರ್ತರಿಗೆ ನೂತನ ಏನು ಕಾರ್ಯಾಲಯದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾರು ಇತಿಹಾಸವನ್ನು ಬರೆದಿರ್ತಾರೆ ಅವರು ಮಾತ್ರ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಡೆದು ಬಂದಂತ ದಾರಿ, ಅವರ ಬಲಿದಾನ, ದೀನ್ ದಯಾಳ್ ಉಪಾಧ್ಯಾಯರ ಬಲಿದಾನ, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ ಅಂತವರ ಪರಿಶ್ರಮ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಲಿಕ್ಕೆ ಇವತ್ತು ಅವರೆಲ್ಲರ ಶ್ರಮವನ್ನು ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗುತ್ತೆ. ರಾಜ್ಯದಲ್ಲಿ BS ಯಡಿಯೂರಪ್ಪ ಅವರ ನೇತೃತ್ವ, ಅನಂತಕುಮಾರ್ ಅಂತ ಮಹಾನ್ ನಾಯಕರ ಒಂದು ಏನು ಕೊಡುಗೆ ಇದೆ, ಆ ಕೊಡುಗೆ ಮೂಲಕ ರಾಜ್ಯದಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಯಾಗಿ ಕಟ್ಟಲಿಕ್ಕೆ ಅನುಕೂಲ ಆಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಏನು ಕೊಪ್ಪಳ ಜಿಲ್ಲೆಯ ಇತಿಹಾಸವನ್ನು ನೋಡಿದಾಗ ಇವತ್ತು ಡಿವೈಡ್ ಆದ್ರೂ ಕೂಡ ಇವತ್ತು ದೊಡ್ಡಗೌಡರು ಆಶೆ ಬಂದರು. 2018ರಲ್ಲಿ ಮತ್ತೆ 3 ಕ್ಷೇತ್ರ ಗೆದ್ವಿ, 2023ರಲ್ಲಿ ಮತ್ತೆ ಈಗ 2 ಸ್ಥಾನದಲ್ಲಿ ನಾವಿದ್ದೇವೆ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಏನು ನೀವು ಎಲ್ಲ ನಾಯಕರಿದ್ದೀರಿ, ಬಹುಶಃ ನನಗೆ ನೆನಪಿದೆ ನಮ್ಮ ತಾಲೂಕಿನಲ್ಲಿ ನಮ್ಮ ತಂದೆಯವ್ರ ಸಂಘಟನೆಗೆ ಅಂತ ಹಳ್ಳಿಗಳಲ್ಲಿ ಹೋದಾಗ ಇವತ್ತು ನೀವು ತಿಪ್ಪೇರುದ್ರ ಸ್ವಾಮಿ ಅವರನ್ನ ಭಾಷಣ ಕಳಿಸಲೇಬೇಕು ಅನ್ನೋದು ಒತ್ತಾಯ ಇರ್ತದೆ. ಯಾಕಂದ್ರೆ ಆ ಭಾಷಣ ಅಷ್ಟು ಗಟ್ಟಿಯಾಗಿದೆ. ಮಾನ್ಯ ವಿಪಕ್ಷ ಅವರು ಜಿಲ್ಲಾಧ್ಯಕ್ಷ ಇದ್ದಾಗ ನಾವೆಲ್ಲ ಈ ವರ್ಷದಲ್ಲಿ ಕೆಲಸ ಮಾಡ್ತಿದ್ವಿ.